ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿಲಿ ಬರುವಂತ ಸಿಂಗಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅದ್ಭುತವಾದ ಹೊಯ್ಸಳರ ಕಾಲದ 800-900 ವರ್ಷ ಇತಿಹಾಸ ಇರುವಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ ಸ್ನೇಹಿತರೆ. ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 22 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಪಾಳ್ಯದಿಂದ ಸಿಂಗಾಪುರ ಆ ಗ್ರಾಮದೊಳಗಡೆ ಇರುವಂತ ದೇವಸ್ಥಾನ ಸ್ನೇಹಿತರೆ. ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಸಿಂಗಾಪುರದಿಂದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಬಂದ್ರೆ ಗ್ರಾಮದೊಳಗಡೆ ಇರುವಂತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ ಧರ್ಮಸ್ಥಳ ಟ್ರಸ್ಟಿಂದ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣ ಆಗಿರೋದು. ಬನ್ನಿ ಸ್ನೇಹಿತರೆ, ದೇವರ ದರ್ಶನ ಮಾಡ್ಕೊ ಬರೋಣ. ಸ್ನೇಹಿತರೆ, ನಾನು ದೇವಸ್ಥಾನ ಒಳಗಡೆ ಇದ್ದೀನಿ. ತುಂಬಾ ಚಿಕ್ಕದಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮುಂದೆ ಗಣಪತಿ ಇದೆ ನೋಡಿ. ಸ್ನೇಹಿತರೆ, ಗಣಪತಿ ಪಕ್ಕದಲ್ಲಿ ನಾಗದೇವರ ವಿಗ್ರಹ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಸ್ವಾಮಿಗೆ ತುಂಬಾ ಜನ ಭಕ್ತರಿದ್ದಾರೆ ನೋಡಿ. ಹಾಯ್ ಎಲ್ಲರಿಗೂ. ಹೆಂಗಿದೆ ದೇವಸ್ಥಾನ? ಸ್ನೇಹಿತರೆ, ಈ ದೇವಸ್ಥಾನ ಬಗ್ಗೆ ಹೆಚ್ಚಿನ ಮಾಹಿತಿ
ಇದೇ ಗ್ರಾಮದವರು ಚಂದ್ರೇಗೌಡರು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರೇಗೌಡ. ಈ ದೇವಸ್ಥಾನ 800-900 ವರ್ಷಗಳ ಇತಿಹಾಸ ಇರುವ ಹೊಯ್ಸಳರ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬಾ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಶ್ರೀ ಧರ್ಮಸ್ಥಳ ಟ್ರಸ್ಟ್ ನವರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿದ್ದಾರೆ. ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಎದುರುಗಡೆ ಇನ್ನೊಂದು ಹಳೇದು ಅಂದ್ರೆ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ. ಶ್ರೀ ಸದಾಶಿವ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ. ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ಕೂಡ ಮರು ನಿರ್ಮಾಣ ಆಗಿರೋದು ತುಂಬಾ ಚೆನ್ನಾಗಿದೆ. ಒಳಗಡೆ ದೇವರಂತೂ ಅದ್ಭುತವಾಗಿದೆ ಸ್ನೇಹಿತರೆ. ಹಳೆ ಶೈಲಿಯಲ್ಲೇ ಇದೆ, ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ 14/6/2019 ಮರು ನಿರ್ಮಾಣವಾದ ದೇವಸ್ಥಾನ ಸ್ನೇಹಿತರೆ. ತೋರಿಸ್ತೀನಿ ನೋಡಿ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊ ಬರೋಣ. ಇಲ್ಲಿ ಯಾರೋ ಒಬ್ರು ಟಾರ್ಚ್ ತಂದು ಕೊಟ್ರು, ತುಂಬಾ ಚೆನ್ನಾಗಿದೆ. ಬನ್ನಿ ದೇವ್ರ ದರ್ಶನ ಮಾಡ್ಕೊ ಬರೋಣ. ಸ್ನೇಹಿತರೆ, ಇದೇ ಶ್ರೀ ಸದಾಶಿವ ಸ್ವಾಮಿ ದೇವರು. ಸ್ನೇಹಿತರೆ, ಸ್ವಾಮಿ ಎದುರುಗಡೆ ಒಂದು ಬಸವಣ್ಣ ಇದೆ ನೋಡಿ. ಸ್ನೇಹಿತರೆ, ಸ್ವಾಮಿ ಪಕ್ಕದಲ್ಲಿ ಗಣಪತಿ ಇದೆ ನೋಡಿ. ಸ್ನೇಹಿತರೆ, ಸ್ವಾಮಿ ಎದುರುಗಡೆ ಇನ್ನೊಂದು ಬಸವಣ್ಣ ಇದೆ. ಇಲ್ಲಿ 2 ಬಸವಣ್ಣ ಇದೆ ನೋಡಿ. ಸ್ನೇಹಿತರೆ, ಬಸವಣ್ಣ ಪಕ್ಕದಲ್ಲಿ ನಾಗದೇವರ ವಿಗ್ರಹ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಶ್ರೀ ಸದಾಶಿವ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ಪುರಾತನವಾದ ಹೊಯ್ಸಳರ ಕಾಲದ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೆ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ದರ್ಶನ ಮಾಡ್ಕೊ ಬರೋಣ. ಸ್ನೇಹಿತರೆ, ಎದುರುಗಡೆ ನೋಡಿ ಬಸವಣ್ಣ. ಸ್ನೇಹಿತರೆ, ಈ ಗ್ರಾಮದಲ್ಲಿ 2 ಗ್ರಾಮ ದೇವರ ದೇವಸ್ಥಾನ ಇದೆ ನೋಡಿ. ಆಯ್ತು ಸ್ನೇಹಿತರೆ, ಇದು ಶ್ರೀ ದೊಡ್ಡಮ್ಮ ಗ್ರಾಮ ದೇವತೆ ದೇವಸ್ಥಾನ ಸ್ನೇಹಿತರೆ. ಬಟ್ ಇಲ್ಲಿ ಬಾಗ್ಲಾಕಿದೆ. ಸ್ನೇಹಿತರೆ, ಇನ್ನೊಂದು ಗ್ರಾಮ ದೇವರು ಚಿಕ್ಕಮ್ಮ ಅಂದ್ರೆ ಇಲ್ಲಿ ಬಾಗ್ಲಾಕಿತ್ತು. ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ನೀವು ಬಂದ್ರೆ ಇಲ್ಲೆಲ್ಲ ಭೇಟಿ ಕೊಡ್ಬೋದು ಸ್ನೇಹಿತರೆ. ನೀವೆಲ್ಲ ಬರ್ಲಿ ಅಂತ ವಿಡಿಯೋ ಮಾಡ್ತಿರೋದು. ಈ ತರ ಪುರಾತನವಾದ ದೇವಸ್ಥಾನ ಅಂದ್ರೆ ತುಂಬಾ ನಂಗಿಷ್ಟ. ನೀವೆಲ್ಲ ಬಂದು ಭೇಟಿ ಕೊಡಿ. ನೋಡಿ, ತೋರಿಸ್ತೀನಿ ಸ್ನೇಹಿತರೆ. ಇದೆ ಗ್ರಾಮ ದೇವತೆ ಚಿಕ್ಕಮ್ಮ ದೇವಸ್ಥಾನ. ಸ್ನೇಹಿತರೆ, ಈ ಗ್ರಾಮದೊಳಗಡೆ ಇನ್ನೊಂದು ಈಶ್ವರ ಪಾರ್ವತಿ ದೇವರ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ತೋರಿಸ್ತೀನಿ ಸ್ನೇಹಿತರೆ. ಇದೆ ಶ್ರೀ ಈಶ್ವರ ಪಾರ್ವತಿ ದೇವರು.
ಸ್ನೇಹಿತರೆ, ಶ್ರೀ ಈಶ್ವರ ಪಾರ್ವತಿ ದೇವರ ಎದುರುಗಡೆ ಅಣ್ಣಪ್ಪ ಸ್ವಾಮಿ ಪಾದ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನನಗಿಲ್ಲಿ 3 ಜನ ಸ್ನೇಹಿತರಿದ್ದಾರೆ, ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಹಾಯ್, ನಿನ್ನ ಹೆಸರು? ನನ್ನ ಹೆಸರು ಅರುಣ್ಗೌಡ. ನಿನ್ನ ಹೆಸರು? ನನ್ನ ಹೆಸರು ಚಿರಾಂಕ ಸೆನ್. ನಿನ್ನ ಹೆಸರು? ಪ್ರಶಾಂತ್ ದೇಗೌಡ. ನೀನು ಎಷ್ಟನೇ ಕ್ಲಾಸ್? ನಾನು 7th. ನೀನು? ನಾನು 4th. ನೀನು? 4th. ಸೇರು ಪಾವು ಚಟಾಕು. ನಮ್ಮ ಹಾಸನ ಜಿಲ್ಲೆ ಹೆಂಗಿದೆ? ಯೂಟ್ಯೂಬರ್ ಹೆಂಗಿದ್ದಾರೆ? ವಿಡಿಯೋ ಚೆನ್ನಾಗಿ ಮಾಡ್ತಿದ್ದಾರಾ? ಓಕೆ, ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಎದುರುಗಡೆ ಬಂಟ ಇದೆ ನೋಡಿ ಸ್ನೇಹಿತರೆ, ಇದೆ ಶ್ರೀ ಬಂಟ. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ. ಈ ತರ ಪುರಾತನವಾದ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಜೈ ಸನಾತನ ಧರ್ಮ.